ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು MG Comet ಚಾರ್ಜರ್ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೆ. ಈ ಸರಿ MG Comet ಸ್ಪೇರ್ ವೀಲ್ ಬಗ್ಗೆ ತಿಳ್ಕೊಳ್ಳೋಣ. ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಇನ್ ಫ್ಯೂಚರಲ್ಲೇ ನಾನು ಶಾರ್ಟ್ಸ್ ವಿಡಿಯೋಸು ಫುಲ್ ಲೆಂತಿ ವಿಡಿಯೋಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನಗೂ ಟೈಮ್ ಸಿಗೋಲ್ಲ. ಐ ಆಮ್ ಆಲ್ಸೋ ವರ್ಕಿಂಗ್ ಪ್ರೊಫೆಷ್ನಲ್ ಆ್ಯಂಡ್ ಇನ್ ಬಿಟ್ವೀನ್ ಯಾವಾಗ ಒಂದು ಸ್ವಲ್ಪ ಟೈಮ್ ಸಿಗುತ್ತೋ ಆವಾಗ ಈ ಥರದ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನನಗೂ ಈಗ ಆಲ್ಮೋಸ್ಟ್ ನಾನು ಲಾಸ್ಟ್ ಮಾರ್ಚಲ್ಲಿ ತೊಗೊಂಡಿದ್ದೆ. 1.5 ಇಯರ್ ಆಗಿದೆ. ಒಂದು 13,000 ಕಿಲೋಮೀಟರ್ಸು ಓಡಿದೆ ನಮ್ಮದು ವೆಹಿಕಲ್ಲು. ಸೊ ಇದರಲ್ಲಿ ಬಂದು ಶೋರೂಮಿಂದ ಏನೂ ನಿಮಗೆ ಇದು ಬರೋಲ್ಲ, ಸ್ಪೇರ್ ವೀಲ್ ಬರ್ಕೊಡಲ್ಲ ಅವರು. ಈ ಥರ ನಾನೊಂದು ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಅರೌಂಡ್ 9,000 ಆಗಿದೆ. ಇದು ಬಂದು 12 ಇಂಚಸ್ ಸ್ಪೇರ್ ವೀಲು. ಶೋರೂಮ್ ಕಡೆಯಿಂದ ನಿಮಗೊಂದು ಈ ಥರ ಇನ್ಫ್ಲೇಟರ್ ಕಿಟ್ ಬರುತ್ತೆ. ಇನ್ಫ್ಲೇಟರ್ ಕಿಟ್ಟಲ್ಲಿ ಬಂದು ಈ ಥರ ಒಂದು ಏರ್ ಫಿಲ್ಲಿಂಗ್ ಮಷೀನು, ಆಮೇಲೆ ಈ ಥರ ಲಿಕ್ವಿಡ್ ಬರುತ್ತೆ. ಎಲ್ಲ ಮೇಡ್ ಇನ್ ಚೈನಾ ಇವು. MG ಯುರೋಪಿಯನ್ ಬ್ರ್ಯಾಂಡ್ ಆಗಿದ್ದರು, ಬಟ್ ಇದರದ್ದು ಮ್ಯಾನುಫ್ಯಾಕ್ಚರಿಂಗು ಎಲ್ಲ ಆಗೋದು ಚೈನಾದಲ್ಲೇ. ಈ ಥರ ಲಿಕ್ವಿಡ್ ಬರುತ್ತೆ. ನೀವು ಇದು ಪಂಚರ್ ಆದಾಗ ಇದನ್ನು ಲಿಕ್ವಿಡ್ಡು ನೀವು ಈ ಥರ ಇಲ್ಲಿಂದ ಫಿಲ್ ಮಾಡಿಕೊಂಡು ಇದನ್ನು ಈ ಥರ ಇನ್ಸರ್ಟ್ ಮಾಡಬೇಕು. ಕ್ಯಾಪ್ ರಿಮೂವ್ ಮಾಡಿ ಈ ಥರ ಇನ್ಸರ್ಟ್ ಮಾಡಿ ಇಲ್ಲಿ ಇದರೊಳಗಡೆ ಇನ್ಸರ್ಟ್ ಮಾಡಿ ಅಲ್ಲಿಂದ ನೀವು ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿದರೆ ಅದು ಏನು ಟೆಂಪರವರಿ ಅಂತ ಏನಿಲ್ಲ, ಅಲ್ಲಿ ಪಂಚರ್ ಆಗಿರುತ್ತೆ ಅಲ್ಲಿ ಹೋಗಿ ಅದು ಲಿಕ್ವಿಡ್ ಹೋಗಿ ಕೂತ್ಕೊಳ್ಳುತ್ತೆ. ಸೊ ನಿಮ್ಗೇನಾಗುತ್ತೆ, ಅದು ಲಿಕ್ವಿಡ್ ಸ್ವಲ್ಪ ಹೊತ್ತಾದಮೇಲೆ ಅಲ್ಲೇ ಸೆಟ್ಲ್ ಆಗಿಬಿಡುತ್ತೆ. ಸೊ ನೀವು ಪರ್ಮನೆಂಟಾಗಿ ಯೂಸ್ ಮಾಡ್ಕೋಬೋದು. ಅದೇನು ಫ್ಯೂಚರಲ್ಲಿ ನಿಮಗೇನು ಟ್ರಬಲ್ ಕೊಡೋಲ್ಲ. ಇದು ಬಂದು 12 ಇಂಚಸ್ ಟಯರು. ಅದಕ್ಕೊಂದು ನಾನು ತೊಗೊಂಡಿರೋದು ಎಕ್ಸಿಕ್ಯೂಟಿವ್ ಮಾಡೆಲ್ಗೆ ವೀಲ್ ಕ್ಯಾಪ್ ಬರೋಲ್ಲ. ಇದು ಅಲಾಯ್ ವೀಲ್ಸ್ ಬರೋಲ್ಲ. ಈ ಥರ ವೀಲ್ ಕ್ಯಾಪ್ ಬರುತ್ತೆ. ಓಕೆ ಅಷ್ಟೇ. ಓಕೆ, ಥ್ಯಾಂಕ್ ಯು.